50ಕ್ಕಿಂತ ಹೆಚ್ಚು ಜನ ಮೆಪ್ಪಾಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. 240ಕ್ಕಿಂತ ಹೆಚ್ಚು ಮಂದಿ ಈಗ ನಾಪತ್ತೆ ಆಗಿದ್ದಾರೆ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾನೆ ಇದೆ ಸಾವಿನ ಸಂಖ್ಯೆ ದೇವರ ನಾಡಿನಲ್ಲಿ. ಭೀಕರ ಭೂ ಕುಸಿತದಲ್ಲಿ ಸಾವಿನ ಸಂಖ್ಯೆ 119ಕ್ಕೆ ಏರಿಕೆಯಾಗಿದೆ. ನೋಡಿ, ಟೈಮ್ ಹೋದಂತೆ, ಕ್ಷಣ ಕಳೆದಂತೆ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಿದೆ. ನಾನು ಆಗಲೇ ಹೇಳ್ತಾ ಇದ್ದೀನಿ ನಿಮಗೆ, 103, ಈಗ 106 ಆಗಿತ್ತು, 119 ಆಗಿದೆ. ನೋಡಿ, 119, 13 ಆಯಿತು. ಶರವೇಗ ಅಂದರೆ ಕಾಲ ಎಷ್ಟು ಬೇಗ ಹೋಗ್ತಿದೆ ಟೈಮು. ಆ ರೀತಿಯಲ್ಲಿ ಹೆಣಗಳ ರಾಶಿ ಜಾಸ್ತಿ ಆಗ್ತಾ ಇದೆ. ನೋಡಿ, ನಿಜಕ್ಕೂ ಇದು ಇಡೀ ದೇಶವೇ ಮಮ್ಮಲ ಮರುಗ್ತಾ ಇದೆ. ಕೇರಳ ಕಡೆ ನೋಡ್ತಾ ಇದ್ರೆ ಸಾಕು, ಎದೆ ಜಲ್ಲನಂತೆ. 119 ಆಯಿತು ಸಾವಿನ ಸಂಖ್ಯೆ. ಇದು ಇಲ್ಲಿಗೆ ಇರಲಿ, ಜಾಸ್ತಿ ಆಗದೇ ಇರಲಿ ಅನ್ನುವಂಥ ಪ್ರಾರ್ಥನೆ ಇಡೀ ದೇಶದ ಜನರದ್ದಾಗಿದೆ. ಆದರೆ ಅಲ್ಲಿ ಪ್ರಕೃತಿ ಮಾತೆ ಮುನಿಸ್ಕೊಂಡಿದ್ದಾಳೆ. ಬೆಟ್ಟಗಳು, ಗುಡ್ಡಗಳು ನೋಡ್ತಿದ್ದ ಹಾಗೆ ಕುಸಿದು ಬೀಳ್ತಾ ಇದ್ದಾವೆ. ಅಪಾಯದ ಮಟ್ಟ ಮೀರಿ ನದಿಗಳು ಹರಿತಾ ಇದ್ದಾವೆ. ಪ್ರವಾಹದ ಸ್ಥಿತಿ ಕೂಡ ಈಗ ಹೇಳತಿರದ್ದಾಗಿದೆ. ಹಾಗಾಗಿನೇ ನೋಡಿ, ಎಲ್ಲ 200 ಸೈನಿಕರು, ವೈದ್ಯರು ಎಲ್ಲರನ್ನೂ ಕೂಡ ಈಗ ನಿಯೋಜನೆ ಮಾಡಲಾಗಿದೆ. 3000ಕ್ಕೂ ಹೆಚ್ಚು ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. 2 ಸೇನಾ ವಿಮಾನ ಹೆಲಿಕಾಪ್ಟರ್ಗಳು, ನೇವಿ ಹೆಲಿಕಾಪ್ಟರ್ಗಳು ಎಲ್ಲವನ್ನೂ ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ. ನೋಡಿ, ಇಲ್ಲಿವರೆಗೂ ಗುರುತು ಸಿಗದಂಥವ್ರು, ನೋಡಿ ನಿಮಗೆ 119 ಆಯ್ತು ಈಗ ಸಾವಿನ ಸಂಖ್ಯೆ. ಅಂದರೆ ಶವಗಳು 119 ಪತ್ತೆ ಆದಂಗೆ ಆಯಿತು. ಅದರಲ್ಲಿ 40ರಿಂದ 45 ಮಾತ್ರ ಗುರುತು ಪತ್ತೆಯಾಗಿದ್ದು. ಈ ಮೆಪ್ಪಾಡಿ ಅನ್ನುವಂಥ ಗ್ರಾಮದಲ್ಲೇ 48 ಮೃತದೇಹಗಳು ಪತ್ತೆಯಾಗಿದ್ದಾವೆ. ನೋಡಿ, ಈಗ ಒಂದೇ ಗ್ರಾಮದಲ್ಲಿ 50 ಜನ ಈ ಒಂದು ಪ್ರವಾಹಕ್ಕೆ ತುತ್ತಾಗಿ ಪ್ರಾಣವನ್ನು ಬಿಟ್ಟಿದ್ದಾರೆ, ಅಂದರೆ ಭೂಕುಸಿತಕ್ಕೆ ಬಲಿಯಾಗಿದ್ದಾರೆ. ಹಾಗೆ 3 ಗ್ರಾಮ, 400 ಕುಟುಂಬಗಳು ಈಗ ಈ ಒಂದು ಪ್ರವಾಹಕ್ಕೆ ತುತ್ತಾಗಿದ್ದಾವೆ. ಸುಮಾರು ಒಂದು 3000 ಜನಸಂಖ್ಯೆ ಅಂತ ಹೇಳ್ತಿದ್ದಾರೆ. ಓವರಾಲ್ 3000 ಜನರು ಅಲ್ಲಿ ಬದುಕ್ತಾ ಇದ್ರು ಅಂಥೇಳಿ ತಮ್ಮ ಮನೆ, ಮಠ, ಜಮೀನೆಲ್ಲ ಕಳೆದುಕೊಂಡು ಈಗ ಅಕ್ಷರಶಃ ನೀರಿನಲ್ಲಿ ಸಿಲುಕಾಕೊಂಡಿದ್ದಾರೆ.